ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಡಿನ ಅದ್ಭುತ ಚರಿತ್ರೆಯನ್ನು ನೀವೆಲ್ಲ ಕೇಳಿದ್ರಿ. ನಿಜವಾದ ಅರ್ಥದಲ್ಲಿ 100 ವರ್ಷ ದಾಟಿದೆ. ಇಂತಹ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅದಕ್ಕೆ ಕಮಿಟ್ಮೆಂಟು, ಡೆಡಿಕೇಶನ್ನು, ಎಲ್ಲದಕ್ಕಿಂತ ಮಿಗಿಲಾಗಿ ಸಿನ್ಸಿಯರಿಟಿ ಇರಬೇಕು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈ 3 ಕಮಿಟ್ಮೆಂಟ್, ಡೆಡಿಕೇಶನ್, ಟ್ರುತ್ಫುಲ್ನೆಸ್, ಸಿನ್ಸಿಯರಿಟಿ ಯಾರ ಹತ್ರ ಇದೆಯೋ ಅವ್ರನ್ನ ಸೂರ್ಯನ ಮೇಲೆ ಅಥವಾ ಸೂರ್ಯನ ಕೆಳಗಡೆ ಇರೋ ಯಾವ ಶಕ್ತಿನೂ ಮುಟ್ಲಿಕ್ಕಾಗಲ್ಲ ಅಂತಾರೆ. ಅಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಬ್ಯಾಂಕ್ನ ಈಗಿನ ಅಧ್ಯಕ್ಷರಾದ ಶ್ರೀ KN ಗೋವಿಂದರಾಜು ಅವರು, ಆತ್ಮೀಯ ಶ್ರೀ KS ರಾಮಮೂರ್ತಿಯವರು ಮತ್ತು ಎಲ್ಲ ನಿರ್ದೇಶಕರು ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಿಜಕ್ಕೂ ಇದು ಒಂದು ಅದ್ಭುತವಾದ ಒಂದು ಕೆಲಸ, ಸಾಧನೆ ಅಂತ ನಾನು ಕರಿತೀನಿ. ಸಾಧನೆ ಅಂತ ಯಾಕೆ ಕರಿತೀನಿ ಅಂದರೆ, ಯಾವುದೇ ಲೋಪದೋಷ ಇಲ್ಲದೆ ಶೇರ್ ಹೋಲ್ಡರ್ಗಳಿಗಾಗಲಿ ಅಥವಾ ಬ್ಯಾಂಕಲ್ಲಿ ಬಂದು ವ್ಯವಹಾರ ಮಾಡಿದವ್ರಿಗಾಗಲಿ ಎಲ್ಲ ರೀತಿಯ ಸೌಕರ್ಯವನ್ನು ನೀಡ್ತಿರುವಂತಹ ಈ ಬ್ಯಾಂಕ್ಗೆ ನಾನು ಮೊಟ್ಟ ಮೊದಲನೇದಾಗಿ ಯಶಸ್ಸನ್ನು ಕೋರ್ತೀನಿ. ಮತ್ತು ನಿಮ್ಮ ಕನಸೇನಿದೆ, ಡಿವಿಡೆಂಡ್ ಜಾಸ್ತಿ ಮಾಡಿ 25% ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅದು ಇನ್ನೂ ಹೆಚ್ಚಾಗಿ ಹೋಗ್ತಾ ಇರಲಿ, ನಿಮ್ಮ ಬ್ಯಾಂಕು ಯಶಸ್ವಿ ಆಗಲಿ ಅಂತ ಹೇಳಿಬಿಟ್ಟು, ರಾಮಕೃಷ್ಣ ಆಶ್ರಮಗಳಿಗೂ ಆರ್ಯವೈಶ್ಯ ಬಂಧುಗಳಿಗೂ ಒಂದು ನಿಕಟವಾದ ಬಂಧನ ಇದೆ, ಬಂಧುತ್ವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಬೆಂಗಳೂರು ಆಶ್ರಮಕ್ಕೆ ನಾನು ಹೋದಾಗ, ಮೈಸೂರು ಆಶ್ರಮದಲ್ಲಿ ನಾನು ಇರುವಾಗಲೂ ಆಶ್ರಮದ ಎಲ್ಲ ಕಾರ್ಯಕ್ರಮಗಳಿಗೆ ಆರ್ಯವೈಶ್ಯ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾ ಇದ್ರು. ಇದಕ್ಕೆ ಕಾರಣ ಉಂಟು. ಏನಂದರೆ, ಸಂಸ್ಕಾರ ನಿಮ್ಮಲ್ಲಿದೆ. ತಾಯಿ ಕನ್ಯಕಾ ಪರಮೇಶ್ವರಿಯ ಆ ಒಂದು ತ್ಯಾಗ, ಐ ಕನ್ಸಿಡರ್ ತಾಯಿ ಕನ್ಯಕಾ ಪರಮೇಶ್ವರಿಯಿಂದ ನಾನು ಏನು ಕಲ್ತ್ಕೊಂಡು ಸನ್ಯಾಸಿಯಾಗಿ ಅಂದರೆ ತ್ಯಾಗವನ್ನು ಕಲ್ತ್ಕೊಂಡಿತ್ತು. ಇದು ನಿಮ್ಮ ಮನಸ್ಸಲ್ಲಿದೆ, ನಿಮ್ಮ ಕುಲದಲ್ಲಿ ಈ ತ್ಯಾಗ ಅನ್ನೋದು ಇದೆ. ಆದರೆ ಕಾಲಾಯ ತಸ್ಮೈ ನಮಃ ಅಂತ ಅದು ಅನೇಕ ರೀತಿಯಲ್ಲಿ ಡೈಲ್ಯೂಟ್ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಇರುವ ಹಿರಿಯರಿಗೆ ನಾನು ಒಂದು ಪ್ರಶ್ನೆ ಹೇಳ್ತೀನಿ, ಹಿರಿಯರಿಗೆ ನಾನು ಕೇಳ್ಕೊಳ್ತೀನಿ, ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಆ ಸಂಪ್ರದಾಯವನ್ನು ಬಿಡಕ್ಕೆ ಹೋಗಬೇಡಿ. ಅವನು IT ಇರ್ಬೋದು, BT ಇರ್ಬೋದು, ಏನೇ ಇರ್ಬೋದು, ಆದರೆ ಜೀವನ ಧರ್ಮದಲ್ಲಿ ಅವನು ಎಂತಹ ಕುಲದಿಂದ ಬಂದಿದ್ದಾನೆ ಅನ್ನೋದು ನೀವು ನೋಡ್ಕೊಳ್ಳಿ. ನಾನೊಂದು ಉದಾಹರಣೆ ಕೊಡ್ತೀನಿ. ಚಿಕ್ಕವನಾಗ ನಾನಿನ್ನು ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಸ್ವಾಮೀಜಿ ಹೇಳಿದ್ರು, ನೋಡು ಕಾರ್ಯಕ್ರಮಗಳಾಗ್ತಾ ಇದೆ, ಎದುರುಗಡೆ ಕಸ್ತೂರಿ ರಂಗಶೆಟ್ಟರಿದ್ದಾರೆ, ಅದರ ಪಕ್ಕದಲ್ಲಿ PG ವೆಂಕಟಾಚಲ ಶೆಟ್ಟರಿದ್ದಾರೆ, ಹೋಗಿ ಹೇಳು ಅಂದರು. ನಾನು ಇನ್ನೂ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೆ. ಅವ್ರ ಮನೆಗೆ ಹೋದೆ. ದಯವಿಟ್ಟು ಯಂಗ್ಸ್ಟರ್ಸ್ ಶುಡ್ ಹಿಯರ್ ದಿಸ್, ದ ಎಲ್ಡರ್ಸ್ ಹ್ಯಾವ್ ಡನ್ ದೇರ್ ಡ್ಯೂಟಿ, ದೇ ಹ್ಯಾವ್ ಗಿವನ್ ಯು ದಿ ಲೈಟ್ ಟು ಕ್ಯಾರಿ ಆನ್. ಇದನ್ನು ನೀವು ನೋಡ್ಕೊಳ್ಳಿ. ಹೋಗಿ ಅವ್ರ ಮನೆ ಹತ್ರ ಹೋದರೆ ಉದ್ದಕ್ಕೆ ಜನ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ, ಏನಪ್ಪ ಇಲ್ಲಿ ಅಂತಂದರೆ, ಸ್ವಾಮೀಜಿ ಇವರೆಲ್ಲ ದಿವಸ ಬರ್ತಾರೆ, ಬೇರೆ 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 ಬೇರೆಯವರೆಲ್ಲ ಬರ್ತಾರೆ, ದಿವಸ ಇಷ್ಟು ಜನ ಇರ್ತಾರೆ ಎಂದರು. ಯಾಕಿದ್ದಾರೆ ಎಂದೆ. ನೋಡಿ, ಕೇಳಿಸ್ಕೊಳ್ಳಿ. ನಮಸ್ಕಾರ ಸ್ವಾಮಿ. ಏನು ಅದು, ಮದುವೆ ಇದೆ, ಮಗಳಿಗೆ ಮದುವೆಗೆ ಮಾಡು. ಆಯಿತು, ಏನು ಬೇಕು ನಿಮಗೆ? ತಾಲಿ. ಇಚ್ಛೆಸ್ರ ತಾಲಿ, ಅವ್ರಿಗೆ ತಾಲಿ ಕೊಡಬೇಕಂತೆ. ಇನ್ನೊಬ್ಬರು, ಏನಿದೆ, ಮಗುದು ಹುಟ್ಟುದಬ್ಬ ಮಾಡಬೇಕು, ನಾಮಕರಣ ಮಾಡು. ಕೊಟ್ಬಿಡೋ. ನಿಮ್ದೇನಿದೆ, ದೇವಸ್ಥಾನದಲ್ಲಿ ಪೂಜೆ ಇದೆ, ಕೊಡೋ. ಎಲ್ಲರಿಗೂ ಏನು ಪ್ರಶ್ನೆ ಕೇಳಿಲ್ಲ, ಕೊಡು. ಇದು ಒಂದು ಅದ್ಭುತವಾದ ಒಂದು
ಗುಣವನ್ನು ನಾನು ಕಂಡಿದ್ದೀನಿ ವೈಶ್ಯ ಜನಾಂಗದಲ್ಲಿ. ದೇ ಡೋಂಟ್ ಆಸ್ಕ್, ಒನ್ಸ್ ದೇ ಲವ್ ಫಾರ್ ಎವರ್. ಇದು ನಿಮ್ಗೆ ಅರ್ಥ ಆಗಲಿ. ನಾನು ವೆಂಕಟಾಚಲ ಶೆಟ್ಟರ್ ಹೇಳಿ ಏನು ಬಂದಿದ್ದೀನಿ, ಸ್ವಾಮೀಜಿ ನನಗೆಲ್ಲ ಗೊತ್ತು, ಕಾರ್ಯಕ್ರಮ ಎಲ್ಲ ನಡೆಸಿ ಅದರ ಪೂರ್ತಿ ಜವಾಬ್ದಾರಿ ನಂದು ಅಂತ ಹೇಳಿಬಿಡೋದ? ಹೀಗೆ ಈ ಒಂದು ಪರಂಪರೆಯನ್ನು ಮುಂದಿನ ಪೀಳಿಗೆ ನಡೆಸ್ಕೊಂಬರಬೇಕು. ಇದು ಬಹಳ ಮುಖ್ಯ. ಆರ್ಯವೈಶ್ಯ ಮಂಡಳಿಯ ಅಥವಾ ಆರ್ಯವೈಶ್ಯ ಕೋಆಪರೇಟಿವ್ ಬ್ಯಾಂಕಿನ ತಾಯಿಯವರು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವರು ಭಾಳ ಚೆನ್ನಾಗಿ ಈ ಎಂಥದ್ದು ಹೇಳ್ತಾರೆ, ಕಾರ್ಯಕ್ರಮನ ನಿರೂಪಣೆ ಮಾಡ್ತಿದ್ದಾರೆ. ವಿಚಾರ ಹೇಳ್ತೀನಿ ಕೇಳಿ. ಈ ದೇಶದ ಸಂಸ್ಕೃತಿ ಉಳಿಬೇಕಾದ್ರೆ, ಗಟ್ಟಿಗೆ ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಈ ದೇಶದ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಉಳಿಬೇಕಾದ್ರೆ ಆರ್ಯವೈಶ್ಯ ಬಂಧು ಬಾಂಧವರು ಮೇಲೆ ಕೇಳಬೇಕು. ಬನ್ನಿ ನನ್ನ ಜೊತೆ, ನೀವು ಎಲ್ಲಿ ಬನ್ನಿ, ಯಾವುದೋ ಹಳ್ಳಿಯ ಒಂದು ದೇವಸ್ಥಾನ, ಎಂಥದೋ ಅಲ್ಲೆಲ್ಲೋ ವೀರನಾಗಮ್ಮನ ಹಳ್ಳಿ ಅಂತೆ, ಇಲ್ಲೆಲ್ಲೋ ನಾಗಲಮಡಕೆ ಅಂತೆ, ಅಲ್ಲೆಲ್ಲೋ ಸಣ್ಣ ನಾನು ಬೆಂಗಳೂರು ತಿರುಪತಿ ಎಲ್ಲ ಮಾತಾಡ್ತಿಲ್ಲ, ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಹೋಗಿ ನೋಡಿ. ಈ ದೇವಸ್ಥಾನದ ಹಾಲ್ ಕಟ್ಸಿರೋರು, ಈ ದೇವಸ್ಥಾನದ ಗರ್ಭಗುಡಿ ಕಟ್ಸಿರೋರು, ಈ ದೇವಸ್ಥಾನದ ವಿಗ್ರಹ ಕೊಟ್ಟಿರೋರು, ಎಲ್ಲೆಡೆ ಯು ಸಿ ಆರ್ಯವೈಶ್ಯ ಜನತೆ ಇದ್ದಾರೆ. ಅವರು ನಿಮಗೆ ಹೊಗಳಬೇಕು ಅಂತ ಹೇಳ್ತಿಲ್ಲ, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಈಗ ತಾನೇ ನಾನು ಇಲ್ಲಿಗೆ ಬರೋದಕ್ಕೆ ಮುಂಚೆ ಶ್ರೀ ಸತ್ಯನಾರಾಯಣ ಶೆಟ್ಟಿ ಅವರ ಮನೆಗೆ ಹೋಗಿದ್ದೆ. ನರಸಿಂಹ ಸ್ಟೋರ್ಸ್, ನಿಮ್ಮ ಉಪಾಧ್ಯಕ್ಷರ ಮನೆ. ಅವ್ರ ಮನೆಗೆ ಹೋಗಿದ್ದಾಗ ನಾನು ಮಾತನಾಡ್ತಿದ್ದಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ಹೂ ಅಂದರೆ ನಾವೆಲ್ಲ ರುದ್ರಪಾಠ ಮಾಡ್ತೀವಿ ಅಂದರು. ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಹೆಂಗಸರುಗಳು ರುದ್ರಪಾಠ ಮಾಡೋದು ಸ್ವಲ್ಪ ಕಷ್ಟ. ಅದರ ಒಂದು ಆ ಮೀಟರ್ ಏನಿದೆ ಸ್ವಲ್ಪ ಡೀಪಾಗಿ ತುಂಬ ಡೆಪ್ತ್ಗೆ ಹೋಗಬೇಕು ವೇದಪಾಠ ಮಾಡುವಾಗ, ವೇದಪಾಠ ಕಲಿಯುವಾಗ. ಇವ್ರು ಹೇಳ್ತಾರೆ, ನಾವು ಹೇಳ್ತೀವಿ ಸ್ವಾಮೀಜಿ ಅಂದರು. ನಾನೇನೋ ಸ್ವಲ್ಪ ಸ್ಯಾಂಪಲ್ ಹೇಳಿ ಅಂದ್ಬಿಟ್ಟು 2 ಅನುವಾಕ ಹೇಳಿ ಅಂದೆ. ಈಗ ನಾನು ಬರುವಾಗ ರಸ್ತೆಯಲ್ಲಿ ಅಂದ್ಕೊಂಡೆ ಪೂರ್ತಿ ಹೇಳಿಸ್ಬಿಡ್ಬೇಕಾಗಿತ್ತು. ನನ್ನ ಜೀವನದಲ್ಲಿ ಇದೊಂದು ಅದ್ಭುತವಾದ ಸಂದರ್ಭ. ವೈಶ್ಯ ಮಂಡಳಿಯ ಈ ಹೆಂಗಸರುಗಳು ವೇದಪಾಠವನ್ನು ಅಷ್ಟು ಸುಲಲಿತವಾಗಿ, ಸುಲಭವಾಗಿ, ಸುಶ್ರುತವಾಗಿ, ಸುಶ್ರಾವ್ಯವಾಗಿ ಹೇಳ್ತಿದ್ದಾರೆ ಅಂದರೆ ಅವರ ಸಂಸ್ಕಾರ. ಅದಕ್ಕೆ ನಾವು ಮಾತಾಡುವಾಗ ಹೇಳ್ತೀವಿ, ಇವ್ರು ಭಾಳ ಹೀಗೆ, ಅವರು ಭಾಳ ಹಾಗೆ ಅಂತ ಮಾತಾಡ್ತೀವಿ. ವೆಂಕಟಾಚಲ ಶೆಟ್ಟರು ಒಂದು ಹೆಸರಷ್ಟೇ, ಅದರಲ್ಲಿ ಬೊಗ್ಗೂರು, ನಿಮಗೆ ಯಾವ್ಯಾವ ಬೇಕು, ನರಸಿಂಹಲು, ಹೆಸರುಗಳು ಉದ್ದಕ್ಕಿದೆ ನನ್ನ ಹತ್ರ. ಅವರೆಲ್ಲ ಆಶ್ರಮ. ಹಾಗಂದಾಕ್ಷಣಕ್ಕೆ ಅವರು ಬೇರೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತಲ್ಲ, ಎಲ್ಲ ದೇವಸ್ಥಾನಗಳು ಅವ್ರು ಹೋಗ್ತಾ ಇದ್ರು. ಇದು ಅವರ ಹೃದಯವಂತಿಕೆ, ಹೃದಯ ವೈಶಾಲ್ಯತೆ. ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ನಟರಾಜ್ ಶೆಟ್ಟರು ಶಿರಡಿ ಬಾಬಾ ಮಂದಿರವನ್ನು ಯಾವ ರೀತಿ ಮಾಡಿ ನಡೆಸ್ತಾ ಇದ್ದಾರೆ ನೋಡಿ. ಆ ಕಡೆ ಕೂತ್ಕೊಂಡಿದ್ದಾರಲ್ಲ ರಮೇಶ್ ಬಾಬೂಜಿಯವರು, ಅವ್ರು ಯಾವ ದೇವಸ್ಥಾನದಲ್ಲಿ ಇಲ್ಲ ನೀವು ಹೇಳಿ, ನನಗೆ ಇನ್ನೂ ಗೊತ್ತಿದ್ರೆ ಹೇಳಿ. ಯಾಕೆ ಇದನ್ನು ಎಕ್ಸಾಂಪಲ್ ಕೊಡ್ತಿದ್ದರೆ, ಮುಂದಿನ ಪೀಳಿಗೆ ಈ ಒಂದು ಟ್ರೆಡಿಷನ್ನ ಫಾಲೋ ಮಾಡಬೇಕು. ಆಗಲೇ ಈ ಸಂಸ್ಕೃತಿ ಉಳಿಯುತ್ತೆ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಕನ್ಯಕಾ ಪರಮೇಶ್ವರಿ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ನೋಟಿನ ಏನಂತಾರೆ ಅಲಂಕಾರ, ನಾಣ್ಯದ ಅಲಂಕಾರ, ಅವೆಲ್ಲ ನಿಮಗೆ ಪರ್ಸನಲ್ಲು. ಬಟ್ ವಾಟ್ ಯು ಸಿ ಇನ್ ಡಿವೈನ್ ಮದರ್ ಕನ್ಯಕಾ ಪರಮೇಶ್ವರಿ ಈಸ್ ನಥಿಂಗ್ ಬಟ್ ರಿನೌನ್ಸಿಯೇಷನ್, ಸ್ಯಾಕ್ರಿಫೈಸ್. ಅದನ್ನು ನೀವು ಕಾಣ್ತೀರಾ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ಹಿಂದೂ ಮುಂದೆ ನೋಡಿದೆ. ಆದರೆ ಅಟ್ರಾಕ್ಷನ್ ಏನಿತ್ತು ಅಂದರೆ, ನಮ್ಮ ಗೋವಿಂದರಾಜ್ಜಿಯವರು ಬಂದು ನನಗೆ ಹೇಳಿದ್ರು, ಈ ಬರೀ ಕಾರ್ಯಕ್ರಮ ಅಲ್ಲ, ರಮೇಶ್ ಬಾಬೂಜಿ ಮತ್ತು ಗೋವಿಂದರಾಜ್ ಅವರು ಹೇಳಿದ್ರು, ಇಲ್ಲಿ ಹಿರಿಯರಿಗೆ ಸನ್ಮಾನ ಮಾಡ್ತೀವಿ ಅಂದರು. ಇದು ಈಗಿನ ಕಾಲದಲ್ಲಿ ಹಿರಿಯರಿಗೆ ಸನ್ಮಾನ ಮಾಡೋದೇನಿದೆ, ವೃದ್ಧಾಶ್ರಮಗಳು ಬೆಳ್ಕೊಂಡು ಹೊರಟೋಗ್ತಾ ಇದೆ. ಹಿರಿಯರು ಅಂದರೆ ಯೂಸ್ಡ್ ಡಸ್ಟ್ಬಿನ್ ಥರ ಆಗಿಬಿಟ್ಟಿದ್ದಾರೆ, ಯೂಸ್ಡ್ ಲಗೇಜ್ ಥರ ಆಗಿಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವರು ಹಿರಿಯರಿಗೆ ನಾವು ಸನ್ಮಾನ ಮಾಡ್ತೀವಿ ಅಂದಾಗ ಐ ವಾಸ್ ಅಟ್ರಾಕ್ಟೆಡ್. ಅದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಹಿರಿಯರಿಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ್ಯ ನವದ್ಯಾನಿ ಕರ್ಮಾಣಿ ನೋ, ಈ ಥರ ನಮ್ಮ ವೇದ ಏನಿದೆ, ಉಪನಿಷತ್ ಏನಿದೆ, ಅದನ್ನು ಸಾಕಾರ ರೂಪಕ್ಕೆ ತರ್ತಾರೆ. ನಿಮ್ಮ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಅದನ್ನು ಫಾಲೋ ಮಾಡಲಿ ಅಂತ ನನ್ನ ಆಸೆ. ಗೋವಿಂದರಾಜು ಅವರೇ, ಇದೊಂದು ದೊಡ್ಡ ಕಾರ್ಯಕ್ರಮ. ನಾವು ಯಾವತ್ತೂ ಹಿರಿಯರನ್ನ ಮರಿಬಾರ್ದು, ಹಿರಿಯ ಜೀವನ ಮರಿಬಾರ್ದು. ಒಂದು ತಿಳ್ಕೊಳ್ಳಿ,
ನೀವು ಆಕಾಶಕ್ಕೆ ಹೋಗ್ಬೋದು, ಮಂಗಳ ಗ್ರಹಕ್ಕೆ ಹೋಗ್ಬೋದು, ಎಲ್ಲ ಆಗಬಹುದು. ಆದರೆ ನಾವು ಮನದ ಅಂಗಳಕ್ಕೆ ಹೋಗೋದು ಮರ್ತು ಬಿಟ್ಟಿದ್ದೀವಿ. ಮಂಗಳಕ್ಕೆ ಹೋಗಕ್ಕೆ ರೆಡಿ ಇದ್ದೀವಿ, ಆದರೆ ಮನದ ಅಂಗಳಕ್ಕೆ ಹೋಗೋದನ್ನ ಮರ್ತು ಬಿಟ್ಟಿದ್ದೀವಿ. ಈ ಹಿರಿಯರು ಯಾರು ಕೂತಿದ್ದಾರೆ ಇಲ್ಲಿ, ಅವರ ಕಷ್ಟ ವೆಂಕಟಾಚಲ ಶೆಟ್ಟರದು ಒಂದು ಭಾಗ ಹೇಳಿದೆ, ಇನ್ನೊಂದು ಭಾಗ ಹೇಳ್ತೀನಿ. ಇಜ್ಜಿಲ್ ಮಾಡ್ತಾ ಇದ್ರು, ಪಾವಗಡದ ಪಲ್ಲವಳ್ಳಿನಲ್ಲಿ ಇಜ್ಜಿಲ್ ಮಾಡ್ತಾ ಇದ್ರು. ಅಲ್ಲಿ ಸರಿ ಆಗಲಿಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದರು. ಆಮೇಲೆ ಸಾವಿರಾರು ಗಟ್ಟಲೆ ಲಾರಿಯ ಓನರ್ ಆದರು. ಆದರೆ ಅವರ ಮನಸ್ಸಲ್ಲಿ ಒಂದಿತ್ತು, ಎಲ್ಲ ವೆಂಕಟೇಶ್ವರನ ಕೃಪೆ ಅನ್ನೋದಿತ್ತು. ಇದನ್ನು ನೀವು ಕಲಿಬೇಕು ಯಂಗ್ಸ್ಟರ್ಸ್. ಆರ್ಯ ವೈಶ್ಯ ಮಂಡಳಿ ಅಂದರೆ ಬರೀ ನಾಟ್ ಶೋಯಿಂಗ್ ಅಸ್ ದಿ ಶೇರ್ ಹೋಲ್ಡರ್ಸು ಇದು ಅದು ಅಂತ ಅಲ್ಲ. ವಾಟ್ ಈಸ್ ಇನ್ ಯುವರ್ ಹಾರ್ಟ್, ಹೌ ಯು ಹ್ಯಾವ್ ಡೆವಲಪ್ಡ್ ಯುವರ್ ಲೈಫ್, ಯುವರ್ ಇನ್ನರ್ ಸಂಸ್ಕಾರ ಎಷ್ಟು ಡೆವಲಪ್ ಆಗಿದೆ ಹೇಳಬೇಕು. ನೋಡಿ, ಒಂದು ಹೇಳ್ತೀನಿ. ಗುಂಡೂರಾಯರ ಕಾಲ ವೆಂಕಟಾಚಲ ಶೆಟ್ಟರಿಗೆ ಫೋನ್ ಬರುತ್ತೆ. ತಿರುಪತಿ ದೇವಸ್ಥಾನದ ಮುಂದೆ ಇರುವಂತಹ ನಂದಿ ಕಂಬ ಅಥವಾ ಆ ನಂದಿಯ ಆ ಕಂಬ ಶೀತಲವಾಗಿ ಬಿದ್ದೋಗ್ಬಿಟ್ಟಿದೆ. ಆ ನಂದಿ ಕಂಬಕ್ಕೆ ರೀಪ್ಲೇಸ್ ಮಾಡಲಿಕ್ಕೆ ಎಲ್ಲರೂ, ಇದನ್ನು ಭಾಳ ಚೆನ್ನಾಗಿ ಕೇಳಿ, ನಿಮ್ಗೆ ಇವೆಲ್ಲ ಗೊತ್ತಿರಲ್ಲ, ಎಲ್ಲರೂ ಹುಡುಕಾಡ್ತಿದ್ದಾರೆ. ಗುಂಡೂರಾಯರು ಮುಖ್ಯಮಂತ್ರಿಗಳು, ಅವ್ರು ಹೇಳಿದ್ರು ತಿರುಪತಿ ದೇವಸ್ಥಾನದ ಮುಂದಿರುವ ನಂದಿ ಧ್ವಜ ಕಂಬಕ್ಕೆ ನಾನು ನನ್ನ ಬಂಡೀಪುರದಲ್ಲಿರುವಂತಹ ಎಲ್ಲ ಮರಗಳಲ್ಲಿ ಎತ್ತರವಾದ ತೇಗದ ಮರವನ್ನು ನಾನು ಕೊಡ್ತೀನಿ ಅಂತ ಅವರು ಒಪ್ಕೊಂಡ್ಬಿಟ್ರು. ಎತ್ತರವಾದ ಒಂದು ತೇಗದ ಮರ, ಟೀಕ್ ವುಡ್ ಮರ ನೋಡಿದ್ರು. ಎಲ್ಲರೂ ನೋಡಿ ಅಬ್ಬಬ್ಬ ಇಷ್ಟು ದೊಡ್ಡ ಮರ ಅಂತ ಹೇಳ್ಕೊಂಡ್ರು. ಆದರೆ ಪ್ರಾಬ್ಲಮ್ ಅಲ್ಲಿ ಬಂತು, ಆ ಮರವನ್ನು ತಿರುಪತಿಗೆ ಹೆಂಗೆ ತಗೊಂಡೋಗೋದು ಅಂತ. ನೀವು ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಏನಾಗಿದೆ ಗೊತ್ತಾ, ಜಪಾನಿಂದ ಎಕ್ಸ್ಪರ್ಟ್ಸ್ ಬಂದರು, ಹೆಲಿಕಾಪ್ಟ್ರಲ್ಲಿ ಎತ್ತುತ್ತೀವಿ ಈ ಮರಣ ಅಂತ ಅಂದ್ಕೊಂಡ್ರು. ನೋಡಿದ್ರು ಆಗೋದಿಲ್ಲ ಇದು ಅಂದರು. ಆಗೋದಿಲ್ಲ ಅಂದರು. ನಮ್ಮ ದೇಶದವರಲ್ಲ, ಜಪಾನ್ನವರು. ಬಿಕಾಸ್ ಆಫ್ ದ ಹೈಟ್, ವೆಯ್ಟ್ ಆ್ಯಂಡ್ ಆಲ್ಸೋ ದ ಡಿಸ್ಟೆನ್ಸ್, ಇಟ್ಸ್ ನಾಟ್ ಪಾಸಿಬಲ್ ಅಂದರು. ದೆನ್ ಬೇರೆಯವ್ರಿಗೆ ಕೇಳಿದ್ರು, ಇಲ್ಲಪ್ಪ ನಮ್ಗೆ ಅದ್ರ ಸವಾಸವೇ ಬೇಡ ಅಂದರು. ಯಾಕಂದರೆ ಕಾಡಿಂದ ಎತ್ಕೊಂಡ್ಬರ್ಬೇಕು. ಈಗ ನಾ ಹೇಳ್ತೀನಿ ಕೇಳಿ, ವೆಂಕಟಾಚಲ ಶೆಟ್ಟರು ಕರ್ಕೊಂಡೋಗಿ ತೋರಿಸಿದ್ರೆ ಆ ವೆಂಕಟೇಶ್ವರನ, ವೆಂಕಟರಮಣನ, ಶ್ರೀನಿವಾಸನ ಕೃಪೆ ಇದ್ದರೆ ನಾನು ಇದನ್ನು ರೋಡಲ್ಲಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಯಾಕೋ ಚಪ್ಪಾಳೆ ಸಾಲ್ತಾ ಇಲ್ಲ. ಯಾಕೆ ಗೊತ್ತಾ, ಯು ಶುಡ್ ಬಿ ಪ್ರೌಡ್ ಆಫ್ ಹಿಮ್. ಅವರೊಬ್ಬ ಡ್ರೈವರ್ಗೆ ಹೇಳಿದ್ರು, ನೋಡೋ ಇದನ್ನ ನೀವು ತೊಗೊಂಡೋಗ್ಬೇಕು. ಅವನು ಅಸ್ಸಾಮಿಗೆ ತೊಗೊಂಡೋಗ್ತಿದ್ದ ಗಾಡಿಗಳು, ದೊಡ್ಡ ಗಾಡಿ. ಆ ಡ್ರೈವರ್ ಹೇಳ್ದ, ಬುದ್ಧಿ, ಇದು ನಿಮ್ಮ ಮನೆ ದೇವರು, ಇದು ನನ್ನ ಮನೆ ದೇವರು, ನಮ್ಮಿಬ್ಬರ ಮನಸ್ಸು ಒಂದಾಗಿದೆ, ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಒಪ್ಕೊಂಡ. ಅಲ್ಲಿಂದ ಬರ್ತಾ ಇದೆ. ಅನೇಕ ಬ್ರಿಡ್ಜ್ಗಳು ವೀಕ್ ಆಗಿದೆ. ಸರ್ಕಾರ ಸಹಾಯ ಮಾಡಿ ಬ್ರಿಡ್ಜ್ನೆಲ್ಲ ಗಟ್ಟಿ ಮಾಡ್ತು. ದೇವ್ರ ಮನಸ್ಸು ಮಾಡಿದ್ರೆ ಯಾವ ಸರ್ಕಾರ ರೀ, ಎಲ್ಲ ಗಟ್ಟಿ ಆಯಿತು. ಬೆಂಗಳೂರು ರಾಮಕೃಷ್ಣ ಆಶ್ರಮದ ಮುಂದೆ ಬಂತು ಆ ಒಂದು ಲಾರಿ. ಎಷ್ಟು ಉದ್ದ ಇದೆ. ವೆಂಕಟಾಚಲ ಶೆಟ್ಟರು ಮತ್ತು ಆ ಡ್ರೈವರು ಮತ್ತು ಅದರ ಸಿಬ್ಬಂದಿ ವರ್ಗದವರೆಲ್ಲ ದೇವರಿಗೆ ಮುಡಿ ಬಿಟ್ಬಿಟ್ರು. ಇದು ಸಕ್ಸಸ್ ಆಗೋವ್ರಿಗೆ ನಾವು ಈ ರೀತಿ ಜೀವನ ನಡೆಸ್ತೀವಿ ಅಂತ ಹೇಳಿದ್ರು. ವೈ ಐ ಆಮ್ ಟೆಲ್ಲಿಂಗ್ ದಿಸ್, ಡಿವಿನಿಟಿ ಇದೆ, ಆ ಭಕ್ತಿ ಇದೆ. ಭಕ್ತಿ ಇದ್ರೆ ಶಕ್ತಿ ಬರುತ್ತೆ. ಕೊನೆಗೆ ತಿರುಪತಿ ಬೆಟ್ಟದ ಕೆಳಗಡೆ ತಗೊಂಡೋಗ್ಬಿಟ್ಟು ಹೇಳಿದ್ರು, ಇದು ಸಾಧ್ಯವಿಲ್ಲ ಮೇಲೆ ಹೋಗೋಕ್ಕೆ ಅಂದರು. ಯಾಕೆಂದರೆ ಕರುಸಿದೆ ಬೆಟ್ಟದ ಮೇಲಕ್ಕೆ ಹೋಗೋಕ್ಕೆ. ಇಷ್ಟು ದೊಡ್ಡ ಕಂಬ ತಗೊಂಡು ಹೋಗೋಕ್ಕಾಗಲ್ಲ ಮರದ್ದು ಅಂತ, ಕಟ್ ಮಾಡೋಣ ಅಂದರು. ವೆಂಕಟಾಚಲರು ಒಪ್ಪಲಿಲ್ಲ. ಹಾಗೇ ಇರಬೇಕು ಸ್ವಾಮಿಗೆ, ಕಟ್ ಮಾಡಿಕೊಡೋದು ಬೇಡ ಅಂತಂದರು. ಕೊನೆಗೆ ಹೈದರಾಬಾದ್ ಅಂದರೆ ಆಂಧ್ರ ಪ್ರದೇಶದ ಗೌರ್ಮೆಂಟು ಒಪ್ಕೊಂಡು ಕೆಲವು ಕಡೆ ಎಲ್ಲ ರಿಪೇರಿ ಮಾಡಿಸ್ತು. ಆ ದಿವಸ ಬಂತು, ವೆಂಕಟಾಚಲ ಶೆಟ್ಟರು ಜೊತೆಲೇ ಇದ್ರು, ಗಾಡಿ ಜೊತೆಲೇ. ಅದು ತಿರುಪತಿ ದೇವಸ್ಥಾನದ ಮುಂದೆ ನಂದಿ ಕಂಬ, ನಂದಿ ಧ್ವಜದ ಕಂಬ ನಿಂತ್ಕೊಂಡಾಗ ವೆಂಕಟಾಚಲ ಶೆಟ್ಟರಿಗೆ ತಿರುಪತಿಯ ದೇವಸ್ಥಾನದಿಂದ ದೊಡ್ಡ ಸನ್ಮಾನ ಮಾಡಿ ಆರ್ಯ ವೈಶ್ಯ ಮಂಡಳಿಯ ಆ ಒಂದು ಕೆಲಸವನ್ನು ಅಪ್ರಿಷಿಯೇಟ್ ಮಾಡಿದ್ರು. ಯಾಕೆ ಹೇಳ್ತೀನಿ ಅಂದರೆ, ವೆಂಕಟಾಚಲ ಶೆಟ್ಟರದಲ್ಲ ಇದು, ಅವರ ಹೃದಯವಂತಿಕೆಗೆ ಹೇಳ್ತೀನಿ. ಇಟ್ಸ್ ಅನ್ ಎಕ್ಸಾಂಪಲ್. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಇವತ್ತು ಸತ್ಯನಾರಾಯಣ ಶೆಟ್ಟರ ಮನೆಗೆ ಹೋಗಿ ನಾನು ವೇದ ಪಾಠ ಕೇಳಿದಾಗ ಹೇಳಿದೆ, ಒಂದು ಪುಟ್ಟ ಮಗು ಇತ್ತು.
ಆ ಮಗುಗೆ ಕೇಳಿದೆ, ಏನಮ್ಮ ನಿನ್ನ ಹೆಸರು ಅಂದೆ. ಅವಳು ಹೇಳ್ದಂಗೆ ನಂಗೆ ಅರ್ಥವೇ ಆಗಲಿಲ್ಲ. ಆಮೇಲೆ ಹೇಳ್ತಾಳೆ, ಸ್ವರ್ಗ ಅಂತೆ ಅವಳ ಹೆಸರು. ನಾನು ಹೇಳಿದೆ, ಅಮ್ಮ ನಿನ್ನ ಹತ್ರ ಮಾತಾಡ್ಬಿಟ್ಟು ನರಕಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ, ಸ್ವರ್ಗ ಅಂತ. ಅಂಥ ಅದ್ಭುತವಾಗಿ ಅವಳು ಹಾಡ್ತಿದ್ಲು, ಅವಳು ವೇದ ಪಾಠ ಮಾಡ್ತಿದ್ಲು. ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ, ಹೆಂಗಮ್ಮ ಕಲಿತೆ ಅಂದಾಗ ಈಗ ಬರ್ತೀನಿ ನೋಡಿ. ಕೋವಿಡ್ ಟೈಮಲ್ಲಿ ಇಡೀ ಜಗತ್ತು ಮನೆಯೊಳಗಿತ್ತು. ಆದರೆ ಈ ಮನೆಯ ಸಂಸ್ಕಾರವಂತರ ಮನೆ, ಅನೇಕ ಮನೆಗಳಿದೆ ಆ ಥರ. ಈ ಮಕ್ಕಳೆಲ್ಲ ಆನ್ಲೈನಲ್ಲಿ ವೇದ ಪಾಠವನ್ನು ಕಲ್ತ್ಕೊಂಡಿದ್ದಾರೆ ನೋಡಿ. ಯು ಶುಡ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದೆಮ್. ಆನ್ಲೈನಲ್ಲಿ ಏನೇನು ಬೇಡವೋ ಬೇಕಾದೆಲ್ಲ ನೋಡ್ತಾ ಇರೋ ಸಂದರ್ಭದಲ್ಲಿ ವೇದ ಪಾಠವನ್ನು ಕಲ್ತ್ಕೊಂಡಿದ್ದಾರೆ ಅಂದರೆ ನಿಮ್ಮಲ್ಲಿ ಆ ಸಂಸ್ಕಾರ ಇದೆ. ಅದನ್ನು ಹೊರಗಡೆ ತನ್ನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲ ಅಂತ ಹೇಳ್ತಿಲ್ಲ. ನಾ ಮಾತಾಡುವಾಗಲೇ ಆ ಸ್ವರ್ಗ ಬಂದೇ ಬಿಡ್ತು ಕೆಳಗಡೆ ಧರೆಗೆ. ನೋಡಿ ಅಲ್ಲಿ ಕುತ್ಕೊಂಡಿದ್ದಾಳೆ ನೋಡಿ, ಅವಳೇ ಸ್ವರ್ಗ. ನನಗೆ ಅಂತಹ ಮಕ್ಕಳು ನಮ್ಮ ಸಂಸ್ಕೃತಿನ ಉಳಿಸ್ತಾರೆ. ಆರ್ಯ ವೈಶ್ಯ ಬಾಂಧವರಿಗೆ ನಾನು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ, ಹಿರಿಯರು ನಮಗೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೂತಿರುವಂಥ ಹಿರಿಯರು, ಅವ್ರಿಗೆ ಈಗ ನಾವು ಸನ್ಮಾನ ಮಾಡ್ತೀವಿ. ಎಷ್ಟು ಕಷ್ಟಪಟ್ಟಿಲ್ಲ ಆ ಜೀವಗಳು, ಎಷ್ಟು ಕಷ್ಟಪಟ್ಟಿಲ್ಲ ಅವರ ಹೃದಯವಂತಿಕೆ ಮಕ್ಕಳಿಗೆ ಮುಂದೆ ತರಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡೋದು ಏನಂತ ಯಾರಿಗೆ ಮಾಡ್ತಿದ್ದಾರೆ ಗೊತ್ತಾ? XYZಗೆಲ್ಲ ಸನ್ಮಾನ ಮಾಡ್ತಿರೋದು. ಯು ಆರ್ ಅಪ್ರಿಷಿಯೇಟಿಂಗ್, ಯು ಆರ್ ಆನರಿಂಗ್ ದ ಡಿವಿನಿಟಿ ವಿದಿನ್ ದೆಮ್ಸೆಲ್ಸ್. ಅವ್ರ ಒಳಗಡೆ ಇರುವಂತಹ ಆಂತರ್ಯದ ಆ ದೈವಿಕತೆಗೆ ನೀವು ಸನ್ಮಾನ ಮಾಡ್ತಿದ್ದೀರಾ. ಆ ಕೆಲಸಕ್ಕೆ ನಾನು ಬಂದಿದ್ದೀನಿ. ಇದಿಷ್ಟು ಹೇಳಿ ನಿಮ್ಮ ಬ್ಯಾಂಕ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಸ್ವಲ್ಪ ಕೇಳಿಸ್ಕೊಳ್ಳಿ, ಹೆದರ್ಕೋಬೇಡಿ. ಬ್ಯಾಂಕ್ಗೆ ಮೋಸ ಮಾಡೋರು ತೊಬಗಾನ್ ದೊಡ್ಡಿ ತಿಮ್ಮಮ್ಮ ಅಲ್ಲ, ಪಲ್ಲವಳ್ಳಿಯ ರಾಮಪ್ಪ ಅಲ್ಲ, ದುಬ್ಬಾರ್ಪಲ್ಲಿಯ ದೊಡ್ಡಯ್ಯ ಅಲ್ಲ. ಬ್ಯಾಂಕ್ಗಳಿಗೆ ಧೋಕ ಮಾಡೋರು ಅತ್ಯಂತ ವಿದ್ಯಾವಂತರು. ಉದಾಹರಣೆ ಕೊಡ್ತೀನಿ ತಗೊಳ್ಳಿ. ಅವನು ನಿಜವಾಗ್ಲೂ ಬಡವನಾಗಿದ್ದರೆ ನಿಮ್ಮ ಕಾಲು ಹಿಡ್ಕೋತಾನೆ, ಸ್ವಾಮಿ ದುಡ್ಡಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಮಹಾ? 2,000, 3,000, 5,000. ಆದರೆ ನಮ್ಮ ದೇಶದ ಬುದ್ಧಿವಂತರು, ನೀರವ್ ಮೋದಿ ಅಂತ ಬುದ್ಧಿವಂತರು, ಅಮೆರಿಕದ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿನಲ್ಲಿ ಓದಿದಂಥ ನೀರವ್ ಮೋದಿ 28,000 ಕೋಟಿ ಮೋಸ ಮಾಡೋದ ನಮಗೆ ಬ್ಯಾಂಕ್ಗೆ, ಪಂಜಾಬ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕ್ಗೆ. ಮರ್ತ್ಬಿಟ್ಟು ಚಪ್ಪಾಳೆ ಹೊಡೆದ್ಬಿಟ್ಟಿರಾ? ತಲೆ ಚಚ್ಕೋಬೇಕು. 28,000 ಕೋಟಿ ಮೋಸ ಮಾಡಿಬಿಟ್ಟು ಅಮೆರಿಕದಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾನೆ. ನಮ್ಗೆ ಹಿಡ್ಕೊಂಬರೋ ಶಕ್ತಿ ಇಲ್ಲ ನಮ್ಮ ದೇಶದಲ್ಲಿ. ಒಬ್ಬ ಅವನು ಓದಿಲ್ಲ ಅನ್ಕೋಬೇಡಿ. ಎಷ್ಟು ಓದಿದ್ದಾನೆ? ಅಮೆರಿಕದ ಯೂನಿವರ್ಸಿಟಿಲಿ ಹೋಗಿದ್ದಾನೆ, ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಲಿ ಓದಿದ್ದಾನೆ. ಬಟ್ ಹೀ ಹ್ಯಾಡ್ ದಿಸ್ ಟೈಪ್ ಆಫ್ ಕ್ರಿಕೆಟ್ ಮೈಂಡ್. ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ನಿಮಗೂ ಗೊತ್ತು, ಇಲ್ಲಿ ಕೆಲವ್ರಿಗಂತೂ ಇನ್ನೂ ಚೆನ್ನಾಗೇ ಗೊತ್ತು. ವಿಜಯ ಮಲ್ಯ ಲೆಕ್ಕದಲ್ಲಿ 18 ಕೋಟಿ ಅಂತ ಹೇಳ್ತಾರೆ, ಎಷ್ಟಾಗಿದೆ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಬರಕ್ಕಾಗ್ತಿಲ್ಲ. ಬಟ್ ಹಿ ಹ್ಯಾಸ್ ಸ್ಟಡಿಡ್ ಇನ್ ಕಲ್ಕಟ್ಟ ಯೂನಿವರ್ಸಿಟಿ. ಹಿ ಈಸ್ ಎಜುಕೇಟೆಡ್, ಬಟ್ ಹಿ ಈಸ್ ಎ ಬೆಸ್ಟ್ ಚೀಟರ್. ಅಂಥ ಬುದ್ಧಿವಂತಿಕೆ ಆಗಿದೆ ಅವ್ರಿಗೆ. ಅವನ್ನ ಕರ್ಕೊಂಬರಕ್ಕಾಗ್ತಿಲ್ಲ. ಬ್ಯಾಂಕ್ನವ್ರು ನೋಡಿ, ಪಂಜಾಬ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕ್ನವ್ರು ಸುಮ್ಮನೆ ಕೂತಿದ್ದಾರೆ. 28,000 ಕೋಟಿ ಹೊತ್ಕೊಂಡು ಹೋಗಿದ್ದಾನೆ. ಇವತ್ತಿಗೂ ನಾವು ಮಾತಾಡೋಕ್ಕಾಗ್ತಿಲ್ಲ. ಇವೆರಡು ಕೇಳಿದ್ರ? ಈಗೊಂದು ಉದಾಹರಣೆ ಕೊಡ್ತೀನಿ. ಬ್ಯಾಂಕ್ನವ್ರು ಅಪ್ರಿಷಿಯೇಟ್ ಮಾಡ್ತಾರೆ. 1965 ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಮಕ್ಕಳು ಸುನೀಲ್ ಮತ್ತು ಅನಿಲ್, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹೆಂಡತಿ ಶಾರದಾ ಶಾಸ್ತ್ರಿ ಮನೇಲಿ ಕೂತ್ಕೊಂಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೂತ್ಕೊಂಡಿದ್ದಾಗ ಯುದ್ಧ ಆಗಿರುತ್ತೆ. ಅಯೂಬ್ ಖಾನ್ ಇರ್ತಾನೆ ಪಾಕಿಸ್ತಾನದಲ್ಲಿ. ತಾಷ್ಕೆಂಟಲ್ಲಿ ಮಾತಾಡೋದಕ್ಕೆ ಅಣಿ ಮಾಡ್ತಿದ್ದಾರೆ. ಆಗ, ಅಪ್ಪ ನನಗೊಂದು ಕಾರ್ ತಗೊಳ್ಳೋಣ ನಮ್ಮ ಮನೆಗೆ, ನೀನು ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ಕಾರ್ ಇಲ್ಲ ನಿನಗೆ ಅಂತ. ಆ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ದುಡ್ಡು ನೋಡ್ತಾರೆ, ಭಾಳ ಕಡಿಮೆ ಇರುತ್ತೆ ಬ್ಯಾಂಕಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ದೇಶದ ಕತೆ ಇದು, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕತೆ. ಕೊನೆಗೆ ಇದೇ ಪಂಜಾಬ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಲೆಟರ್ ಬರೀತಾರೆ. ನಾನೊಂದು ಫಿಯೇಟ್ ಕಾರ್ ತಗೋಬೇಕು, ನನಗೆ 5,000 ಅಷ್ಟೇ, ಎಷ್ಟು 5,000 ಲೋನ್ ಕೊಡಿ ಅಂತ ಬರೀತಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ.
ಇಲ್ಲಿ ಯಾರಾದರೂ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ಇರೋ ಫ್ಯಾಕ್ಟ್ ಕೊಡ್ತೀನಿ. ಇಫ್ ಯು ವಾಂಟ್ ಟು ಕ್ಲಾರಿಫೈ, ಗೋ ಟು ದ ಗೂಗಲ್ ಆ್ಯಂಡ್ ಫೈಂಡ್ ಔಟ್ ಯು ವಿಲ್ ಗೆಟ್ ಆಲ್ ದ ಕ್ಲಿಯರೆನ್ಸ್. ಬ್ಯಾಂಕ್ನವ್ರು ಬರೀತಾರೆ, ಪ್ರಧಾನಮಂತ್ರಿಗಳೇ ನಿಮ್ಮ ಪತ್ರ ತಲುಪಿದೆ, ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಹೆಂಡತಿಗೋಸ್ಕರ ಒಂದು ಕಾರ್ ಕೇಳ್ತಿದ್ದೀರಾ, 5,000 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂದ್ಬಿಟ್ಟು. 5,000 ರೂಪಾಯಿ ಸ್ಯಾಂಕ್ಷನ್ ಆಯಿತು. DLE ನಂಬರ್ 6, ಆ ಕಾರಣ ನಂಬರ್ ಹೇಳ್ತಾ ಇದ್ದೀನಿ, DLE 6. ಇವತ್ತಿಗೂ ಸಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆ ಮುಂದೆ ಇದೆ ಅದು. ಆಯಿತು, ಕಾರ್ ಬಂತು, ಎಲ್ಲ ಸಂತೋಷಪಟ್ಟರು. ಫಿಯೇಟ್ ಕಾರು ಬಂದು ಸಂತೋಷಪಟ್ಟಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ರಷ್ಯಾಗೆ ಹೋದರು. ರಷ್ಯಾಗೆ ಹೋಗ್ಬಿಟ್ಟು ಮಾತುಕತೆ ಆದಮೇಲೆ ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳಲಿಲ್ಲ. ಹಿ ಪಾಸ್ಡ್ ಅವೇ ಆ್ಯಂಡ್ ಹಿಸ್ ಡೆಡ್ ಬಾಡಿ ಕೇಮ್ ಟು ಇಂಡಿಯಾ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ಒಂದು ಕಥೆ. ಈಗ ಹೇಳ್ತೀನಿ ನೋಡಿ ಕ್ಲೈಮ್ಯಾಕ್ಸು. ಇದೇ ಪಂಜಾಬ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹೆಂಡತಿಗೆ ಒಂದು ಕಾಗದ ಬರೀತಾರೆ, ನೋಟಿಸ್ ಕಳಿಸ್ತಾರೆ, ನಿಮ್ಮ ಯಜಮಾನರು 5,000 ರೂಪಾಯಿ ತಗೊಂಡಿದ್ದಾರೆ, ಕೊಟ್ಟಿಲ್ಲ ವಾಪಸ್ಸು ಅಂತ. ಬ್ಯಾಂಕಿನ ಕಥೆ ಇದು. ಲಲಿತಾ ಶಾಸ್ತ್ರಿ ನೋಡ್ಬಿಟ್ಟು, ಜ್ಞಾಪಕ ಇಟ್ಕೊಳ್ಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಹ ಬಂದು ದೇಹ ಭಸ್ಮವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಡ್ ಆದಾಗ ದೇ ನೆವರ್ ಸ್ಟೇಡ್ ಇನ್ ದಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಫಾರ್ ಸಿಂಗಲ್ ಡೇ. ದೇ ಜಸ್ಟ್ ಎಂಪ್ಟಿಡ್ ದಿ ಹೌಸ್ ಅಂಡ್ ಕೇಮ್ ಬ್ಯಾಕ್. ಸುನೀನಲ್ಲಿ ಅನಿಲ್ ಕೇಳ್ತಾನೆ, ಅಮ್ಮ ಅಷ್ಟು ದೊಡ್ಡ ಮನೆಯಿಂದ ಏನು ಮಾಡೋಕ್ಕಾಗಲ್ಲಪ್ಪ, ಅದು ಪ್ರಧಾನಮಂತ್ರಿಗಳಿದ್ದಾಗಿದ್ದೆ ನಾವು, ಈಗ ದಬ್ಬಬೇಕು ಹೊರಗಡೆ, ಬಿಡೋ ನೀನು ಅಂತ 10 ವರ್ಷ ಆದರೂ ಅದೇ ಮನೇಲಿ ಇರ್ತಾರೋ, ಅದು ಬೇರೆ ವಿಚಾರ. ಈ ಲೆಟರ್ ನೋಡಿ ಕಣ್ಣೀರು ಹಾಕೋತಾರಂತೆ ಶಾರದಾ ಶಾಸ್ತ್ರಿ. ಒಂದು ಕೆಲಸ ಮಾಡಿ ಅಂದ್ಬಿಟ್ಟು ಕಾಗದ ಬರೀತಾರಂತೆ ಬ್ಯಾಂಕ್ಗೆ, ಸರ್ ನೀವು 5,000 ರೂಪಾಯಿ ಕೊಟ್ಟಿದ್ದು ನಿಜ, ನನ್ನ ಹಸ್ಬೆಂಡ್ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತೀರ್ಕೊಂಡ್ಬಿಟ್ಟಿದ್ದಾರೆ, ಮುಂದಿನ 2 ತಿಂಗಳ ಪೆನ್ಷನ್ ಕೊಡ್ತೀನಿ, 5,000 ಮುಗಿಸ್ತೀನಿ ಅಂತ. ಇದು ನಿಜವಾದ ಆ ಒಂದು ಸಭ್ಯತೆ, ಆ ಒಂದು ಸಿನ್ಸಿಯಾರಿಟಿ. ಆ್ಯಂಡ್ ಶಿ ಗೇವ್ ಇನ್ 2 installments that 5,000 and it was being set right and said, yes, we have received 5,000 from the Prime Minister, former Prime Minister, the late Prime Minister ಅಂತ ಬರೆದ್ರಂತೆ. ಈಗ ಈ ಕಥೆ ಕೇಳ್ತೀರಾ ಅಥವಾ ನೀರವ್ ಮೋದಿದು 28,000 ಕೋಟಿ ಕೇಳ್ತೀರಾ? ಇದು ನಿಮಗೆ ಬಿಟ್ಟಿದ್ದು, ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಇದು ಪ್ರಪಂಚ ರೀ. ಇಂಥ ಬ್ಯಾಂಕನ್ನು ನಡೆಸಬೇಕು ಅಂದರೆ ಎಷ್ಟು ಕಷ್ಟ ಇದೆ ನಮ್ಗೆ ಗೊತ್ತಿದೆ. ನಂಬ್ತೀರ ನೀವು? ಅವನು ಹೇಳ್ತಾನೆ ಹೀಗೆ ಹಾಗೆ ಅಂತೆಲ್ಲ ಹೇಳ್ತಾನೆ, ನಂಬ್ತೀರ? ಯು ಆರ್ ಡೀಲಿಂಗ್ ವಿತ್ ದಿ ಪಬ್ಲಿಕ್ ಮನಿ, ಯು ಆರ್ ಡೀಲಿಂಗ್ ವಿತ್ ದ ಶೇರ್ ಹೋಲ್ಡರ್ಸ್ ಮನಿ. ಯು ಡೋಂಟ್ ನೋ ವಿಚ್ ಒನ್ you are getting back, which one will be go away, but still your sincerity, your truthfulness, your commitment, your dedication will support you and take care of you. ಅದಕ್ಕೆ 100 ವರ್ಷ ಆದರೂ ಈ ಬ್ಯಾಂಕ್ ಉಳ್ಕೊಂಡಿದೆ. ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ನೆಂಟರು ಲಕ್ನೋಯಿಂದ ಬಂದರು. ಹೊರಗಡೆ ಹೇಳಕ್ಕೆ ಹೋಗ್ಬೇಡಿ, ಈ ಹಾಲೊಳಗೆ ಇಟ್ಕೊಳ್ಳಿ ಈ ಕಥೆನ. ನೆಂಟರುಗಳು ಬಂದರು, ಎಲ್ಲಿಂದ? ಲಕ್ನೋಯಿಂದ. ಪಾಪ ಟ್ರೈನ್ ಹತ್ಕೊಂಡು ಕೈಯಲ್ಲೊಂದು ಬ್ಯಾಗು, ಈ ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡು ಬಂದರು. ವಾಜಪೇಯಿ ಇದ್ದಾರಂತ. ವಾಜಪೇಯಿ ಅವ್ರಿಗೆ ಯಾರೋ ಬಂದರು, ನೋಡಿ ನಿಮ್ಮ ನೆಂಟರು ಯಾರೋ ಬಂದಿದ್ದಾರೆ ಅಂತ. ಬಾಬಾ ಕೈಸಾ ಹೈ ಬಾಬಾ? बहुत अच्छा है, बहुत सुंदर है, ओ दिल्ली में देखना है, मैं दिल्ली को देखना है, हम सब लोग दिल्ली को देखना है अंದ್ರು. ಈಗಿನ ಕಾಲ ಆಗಿದ್ರೆ ಅವನಿಗೆ ರೋಲ್ಸ್ ರಾಯ್ನೋ BMW ಕಳಿಸ್ಬಿಡೋರು. ವಾಜಪೇಯಿ ಹೇಳಿದ್ರೆ, ಹೌದಾ, ಓಹೋ ಆಪ್ दिल्ली को देखना चाहिए, ठीक है भैया आप बैठिए बाहर, मैं अरेंज करूंगा. ಟ್ಯಾಕ್ಸಿ ಬುಕ್ ಮಾಡಿದ್ರು. ಪ್ರೈಮ್ ಮಿನಿಸ್ಟರು ಟ್ಯಾಕ್ಸಿ ಬುಕ್ ಮಾಡಿದ್ರು. ಅವನು ನನ್ನ ಸಂಬಂಧಿಕ ಇರ್ಬೋದು, ಆದರೆ ನಾನು ಈ ಒಂದು ಸರ್ಕಾರದ ವಾಹನಗಳನ್ನು ಉಪಯೋಗಿಸಲ್ಲ ಅಂತ. ಈಗ ಶಿಶುವಾರಕ್ಕೆ ಬಿಡೋಕ್ಕೂ ಅದೇ ಸರ್ಕಾರದ ಗಾಡಿನ ಉಪಯೋಗಿಸ್ತಾರೆ, ಅದು ಬೇರೆ ವಿಚಾರ. ವಾಜಪೇಯಿ ಆ ಗಾಡಿ ಕೊಟ್ಬಿಟ್ಟು ಹೇಳ್ತಾರೆ, ಇದರ ಮೇ ಜಾओ ಬಾದ್ ಮೇ ಆವೋ ಅಂತ ಹೇಳ್ತಾರೆ. ಬಂದಮೇಲೆ ಅದ್ರ ದುಡ್ಡು ವಾಜಪೇಯಿನ ಜೋಬಿಂದ ಕೊಡ್ತಾರೆ. ಅದು ರೀ ನಮ್ಮ ದೇಶ, ಅದು ರೀ ನಮ್ಮ ದೇಶ. ಈಗ ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕೂ ಗಾಡಿ ಇದೆ, ನೆಂಟರನ್ನ ಕರ್ಕೊಂಬರೋಕ್ಕೂ ಗಾಡಿ ಇದೆ, ಎಲ್ಲದಕ್ಕೂ ನಮ್ಮ ಗಾಡಿನೇ ಇದೆ. ಟ್ಯಾಕ್ಸ್ ಪೇಯರ್ಸ್ ಮನಿ. ಈ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಇಂತಹ ಬ್ಯಾಂಕನ್ನು ನಡೆಸೋದು
ಭಾಳ ಕಷ್ಟ ಇದೆ. ನಾನು ನಿಜ ಹೇಳ್ತಾ ಇದ್ದೇನೆ. ಐ ನೋ ವಾಟ್ ಈಸ್ ದ ಡಿಫಿಕಲ್ಟ್ ಇನ್ ರನ್ನಿಂಗ್ ಸಚ್ ಎ ಹ್ಯೂಜ್. ಅದು ನಿಮ್ಮದು ಶಾಖೆಗಳು ಬೆಂಗಳೂರಿಂದ ಹಿಡಿದು ತುಮಕೂರು ಒಳಗೆ ತುಂಬಿಕೊಂಡಿದೆ, ಇನ್ನು ಮುಂದಕ್ಕೂ ಆಗುತ್ತೆ. ಆದರೆ ಇದೇ ನಿಷ್ಠೆ, ಇದೇ ಶ್ರದ್ಧೆ, ಇದೇ ಕಮಿಟ್ಮೆಂಟ್ ನೀವು ಫಾಲೋ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಸಾಮಾಜಿಕ ಕೆಲಸಗಳನ್ನು ನಾನು ನೋಡಿದೆ. ಮಕ್ಕಳು ಚೆನ್ನಾಗಿ ಓದಿದ್ರೆ ಅವ್ರಿಗೆ ದುಡ್ಡು ಕೊಡ್ತೀರಾ, ಸಹಾಯ ಮಾಡ್ತೀರಾ. ಆಮೇಲೆ ಶೇರ್ ಹೋಲ್ಡರ್ಸು ಅವ್ರ ಆರೋಗ್ಯಕ್ಕೆ 3,000 ರೂಪಾಯಿ ಎತ್ತಿಟ್ಟಿದ್ದೀರಾ. ಇದೆಲ್ಲ ಬಹಳ ಅದ್ಭುತವಾದ ಕೆಲಸ. ನಮಗೆ ನಿಮಗೆ 3,000 ರೂಪಾಯಿ ಇರ್ಬೋದು. ನಾನು ನೆನ್ನೆ ತಾನೇ ಗೋಕಾಕಿಂದ ಬಂದೆ. ಕಳೆದ 40 ವರ್ಷದಿಂದ ನಾನು ಈ ಪ್ರವಾಹ, ಬರಗಾಲ, ಭೂಕಂಪದ ಕೆಲಸ ಮಾಡ್ತಾ ಇದ್ದೀನಿ. ಯು ಹಿಯರ್ ಮೀ, ಐ ವಿಲ್ ಟೆಲ್ ಯು ದಿ ವಾಟ್ ಈಸ್ ರಿಯಲ್ ವರ್ಲ್ಡ್. ನಾನು ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಒಬ್ಬನೇ ಸನ್ಯಾಸಿ ಓಡಾಡ್ತಾ ಇದ್ದದ್ದು, ನಾನು ಒಬ್ಬನೇ. ಯಾರು ಬಿಗನೆ ತೆಗಿಲಿಲ್ಲ ಮಠಗಳಲ್ಲಿ. ನಾನು ಓಡಾಡ್ತಾ ಇದ್ದೆ. ಅಲ್ಲಿ ಕೂತ್ಕೊಂಡಿದ್ದಾರೆ ನಾಗರಾಜರಾವ್, ನನ್ನ ಜೊತೆ ಓಡಾಡ್ಕೊಂಡಿದ್ದಾರೆ. ಕೇರಳಕ್ಕೆ ಹೋಗ್ತಾ ಇದ್ದೀನಿ. ನೋ ಸ್ವಾಮಿ, ವಿ ಆರ್ ಸಾರಿ, ಯು ಕೆನಾಟ್ ಎಂಟರ್ ಕೇರಳ, ಇಟ್ಸ್ ಎ ರೆಡ್ ಝೋನ್ ಅಂತ. ನೀನು ರೆಡ್ ಝೋನೋ ವೈಟ್ ಝೋನೋ, ನನಗೆ ಇದಿದೆ. ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಮೀ. ಯು ಶುಡ್ ಅಲೋ ಮೀ. ಸಿ ದ ಟ್ರಕ್ಸ್. Sudhamurti has sent 3 trucks to be distributed at Kerala. I don't know. I will go. No Swamiji, you can't go. I will go. ಯಾರು ಗೆಲ್ತಾರೆ ನೋಡೋಣ ಅಂತ. ಅವ್ರು ಯಾರೋ ಹೇಳಿದ್ರು, ಈ ಸ್ವಾಮಿಗಳ ಹತ್ರ ಮಾತಾಡ್ಬಿಟ್ಟು ಟೈಮ್ ಎಷ್ಟಾಗುತ್ತೆ, ಬಿಟ್ಬಿಡು ಅಂತ. ಅಲ್ಲ ರೀ, ಕೇರಳ ಡೇಂಜರಸ್ ಝೋನ್ ಅದು. ಸ್ವಾಮೀಜಿ ಇನಾಕ್ಯುಲೇಷನ್ ತೊಗೊಂಡಿದ್ದಾರಾ ಅಂದರು. ಈವರೆಗೆ ನಾನು ಇಂಜೆಕ್ಷನ್ ತೆಗೆದುಕೊಂಡು ಬಹುಶಃ 45ರಿಂದ 50 ವರ್ಷ ಆಗಿದೆ. ಐ ಹ್ಯಾವ್ ನಾಟ್ ಟೇಕನ್ ಒಂದು ಇಂಜೆಕ್ಷನ್. ಯಾಕೆ ಸ್ವಾಮೀಜಿ? ಯಾಕೆ ಸ್ವಾಮೀಜಿ ಅಂದರೆ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ನಾನು ಸೊಲ್ಲಾಪುರದಲ್ಲಿ ಕೊಡ್ತಾ ಇದ್ದೀನಿ ಜನಗಳಿಗೆ ಊಟದ ಕಿಟ್ಗಳನ್ನ ಕೊಡ್ತಾ. ಒಂದು ಕಿಟ್ 2,500ರಿಂದ 3,000 ರೂಪಾಯಿ ಆಗುತ್ತೆ, ಕೊಡ್ತಾ ಇದ್ದೀನಿ. ಸುಧಾಮೂರ್ತಿಯವರು ಅದನ್ನು ಸಪೋರ್ಟ್ ಮಾಡ್ತಾ ಇದ್ರು. ದಾದಿಮಾ ಕ್ಯೂಮೆ ಕೊಡೋ, ಕ್ಯೂ ಇದರ ಕೊಡೋ ಕ್ಯೂಮೆ ಅಂತ ಹೇಳ್ತಾ ಇದ್ದೀನಿ ಒಬ್ಳು ಅಜ್ಜಿಗೆ. ಆ ಸಣ್ಣ ಹಳ್ಳಿ. ನೀವೆಲ್ಲ ಎಷ್ಟು ಪುಣ್ಯವಂತರಿ. ನಂಗೆ ಯಾರೋ ಹೇಳ್ತಾರೆ, ಸ್ವಾಮೀಜಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಮ್ಗೆ ಒಳ್ಳೇದು ಮಾಡಿ. ಇನ್ನೇನು ಒಳ್ಳೇದು ಮಾಡಬೇಕು? ಅಲ್ಲಿ ಮನೆ ಇಲ್ಲ, ಸೂರಿಲ್ಲ, ಕೂತ್ಕೊಳ್ಳೋಕ್ಕಿಲ್ಲ, ನಿಂತ್ಕೊಳ್ಳೋಕ್ಕಿಲ್ಲ, ಊಟ ಇಲ್ಲ. ಯಾವತ್ತಾರು ನಾವು ಅದನ್ನು ಅನುಭವಿಸಿದ್ದೀವ? ನನ್ನನ್ನು ಕೇಳಿ, ನಾನು ಹೇಳ್ತೀನಿ ಎಷ್ಟು ಕಷ್ಟ ಅಂತ. ಆ ದಾದಿಮ್ಮಾಗ ಹೇಳಿದೆ, ಇದ್ದರೆ ಲೈನ್ ಮೇ ಖಡೋ ಅಂದೆ. ಆಗ ಅವಳು ನನ್ನ ಕೈ ಹಿಡ್ಕೊಂಡು, ಬೇಟಾ 4 दिन से भूखा हूँ बेटा, खाना खाई नहीं बेटा एक ಬ್ಯಾಗ್ ದೇವು ಬೇಟ ಅಂತ ಕೇಳಿದಾಗ ಎಂಥವ್ರು ಕಣ್ಣಲ್ಲಿ ನೀರು ಬರಲ್ವೇನ್ರಿ? ಎಂಥ ಜೀವನ ರೀ. ನೆನ್ನೆ ಗೋಕಾಕಲ್ಲಿ ಇದ್ದಾಗ ಆ ಹಳ್ಳಿಗಳು ನೋಡಿದೆ, ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿ ನಾವು 10,000 ಜನಕ್ಕೆ ಸಹಾಯ ಮಾಡಿ ನಾನು ಬಂದಿದ್ದೀನಿ. ಈಗ ಐ ಆಮ್ ಗೋಯಿಂಗ್ ಟು ವೈನಾಡ್. Again I am going to Wayanad to serve people. I know what is life. I am telling you people, ಏನು ದೇವ್ರು ಕೊಟ್ಟಿದ್ದಾನೋ ಸಾಕಪ್ಪ ಪರಮಾತ್ಮ, ನಮಗೆ ಇಷ್ಟು ಕೊಟ್ಟಿದೆಯಲ್ಲ, ನಿನಗೋ ನಮಸ್ಕಾರ ಅಂತ. ನಮ್ಗೆ ಅದಿಲ್ಲಲ್ಲ. ಫಸ್ಟ್ ಫ್ಲೋರ್ ಬಂದರೆ ಸೆಕೆಂಡ್ ಫ್ಲೋರ್ ಆಗಿಲ್ಲ ಅಂತೀವಿ, ಸೆಕೆಂಡ್ ಫ್ಲೋರ್ ಬಂದರೆ ಥರ್ಡ್ ಫ್ಲೋರ್ ಆಗಲಿಲ್ಲ ಅಂತೀವಿ, ಥರ್ಡ್ ಫ್ಲೋರ್ ಬಂದರೆ ಬಿಲ್ಡಿಂಗೇ ಆಗಿಲ್ಲ ಅಂತೀವಿ, ಕೊನೆಗೆ ಇಲ್ಲವೇ ಇಲ್ಲ ನಾವು. ಹಂಗೆ ಬಿಡುತ್ತೆ ನಮ್ಮ ಮನಸ್ಸು. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡುಸುಕುವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂತ. ಏನು ಹೇಳ್ತೀರಾ ನೀವು? ಯಾರೋ ಹೇಳಿದ್ರು, ಸ್ವಾಮೀಜಿ ನೀವು ಆಶ್ರಮದೊಳಗೆ ಇದ್ಬಿಟ್ಟಿದ್ದೀರಾ, ಹೊರಗಡೆ ಏನಾಗ್ತಿದೆ ಗೊತ್ತಿಲ್ಲ ಅಂತ. ಅವನೇ ಪೆದ್ದ, ನನಗೆ ಚೆನ್ನಾಗಿ ಗೊತ್ತು ಏನಾಗ್ತಿದೆ ಅಂತ. ಅವನು ಹೇಳ್ತಾನೆ, ನೀತು ಅಂಬಾನಿಯ ಶೂ 2 ಕೋಟಿದು ಸ್ವಾಮೀಜಿ. ನೀತು ಅಂಬಾನಿಯ ಶೂ 2 ಕೋಟಿದು, ಫುಲ್ ಆಫ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಎಕ್ಸೆಟ್ರಾ. ಆಗ ನಾನು ಹೇಳಿದೆ, ಹೌದಾ ಮಗು, ಆದರೂ ಸಹ ಅವಳು ಸಿದ್ಧಿವಿನಾಯಕರ ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು ಅವಳು. 2 ಕೋಟಿ ಚಪ್ಪಲಿ ಅಂತ ಒಳಗೆ ಹಾಕೊಂಡು ಹೋಗಕ್ಕೆ ಆಗಲ್ವಲ್ಲ ಮಗು ಅಂದೆ. ಸುಮ್ಮನೆ ಆಗ್ಬಿಟ್ಟ ಅವನು. ಆಮೇಲೆ ಹೇಳ್ದ, ಸ್ವಾಮೀಜಿ ಅನಂತ್ ಅಂಬಾನಿಯ ವಾಚು 75 crores to ಸ್ವಾಮೀಜಿ. He can take timepiece, he cannot buy time. Am I right? You can take the timepiece, you cannot buy the time. HMTದು 150 ರೂಪಾಯಿದು 1500 ರೂಪಾಯಿದು ವಾಚಲ್ಲೂ 8 ಗಂಟೆ. ಅನಂತ್ ಅಂಬಾನಿಯ ಕೈಲಿರುವಂತಹ 75 ಕೋಟಿ ವಾಚಲ್ಲೂ 8 ಗಂಟೆನೆ.
ಅಲ್ಲಿ 8-5 ತೋರಿಸಲ್ಲ, ಬಿಕಾಸ್ ದುಡ್ಡಿದೆ ಅಂತ. ಸೊ ಮನಸ್ಸಿಟ್ಕೊಳ್ಳಿ, ಜೀವನವನ್ನು ಅರ್ಥ ಮಾಡ್ಕೊಳ್ಳಿ. ಇಂತಹ ಸಂದರ್ಭದಲ್ಲಿ ನನಗೆ ಬ್ಯಾಂಕಿಂದು ಪ್ರೋಗ್ರಾಮ್ ಅಂತ ಅನ್ಸೋದೇ ಇಲ್ಲ, ಯಾವುದೋ ಸತ್ಸಂಗದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಆ ಮಕ್ಕಳು ಇಬ್ಬರು ಗಣಪತಿಯ ಸ್ತೋತ್ರ ಹಾಡ್ದಾಗ ಅನಿಸ್ತು, ಯಾವುದೋ ಸತ್ಸಂಗಕ್ಕೆ ಕರೆದಿದ್ದಾರೆ ಇವರೆಲ್ಲ, ಗೋವಿಂದರಾಜು ಆ್ಯಂಡ್ ಟೀಮ್ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ಅದಾಗಲಿ ನಿಮಗೆ ಅಂತ ಹೇಳಿ ಭಾಳ ನೋವಿಲ್ಲಿ ಕೆಲವು ಮಾತು ಹೇಳಿದ್ದೀನಿ. ನೋಡ್ತಾ ಇರ್ತೀನಿ ನಾನು ಜೀವನದಲ್ಲಿ ಎಷ್ಟು ಕಷ್ಟವಾಗ್ಬಿಟ್ಟಿದೆ ನಮ್ಮ ಜೀವನದ ಕೆಲಸ. ಅಂದರೆ ನೀವು ಅನ್ಕೋತೀರಾ ఎవరో ಇಸ್ತಾರೋ వాళ్ళు తీసుకొని ಆ ಕಡೆ ಇಸ್ತಾರೋ ಅಂತ, ಹಿಂಗೇನು ಪಂಚೇಸ್ತಾರೋ వాళ్ళు ಅಂತ ಹೇಳ್ತಾರೋ ಅವರು. ಅದಲ್ಲ, ಅದಾಗಿದ್ದರೆ ನಾನು ಸುಮ್ಮನಾಗ್ಬಿಡುವೆ. ಬಳ್ಳಾರಿಗೆ ಹೋಗ್ತಾ ಇದ್ದೀನಿ, ಬಾಗಲಕೋಟೆಯಲ್ಲಿ ಪ್ರವಾಹ ಬಂದಿದೆ, 3 ಟ್ರಕ್ ಬರ್ತಾ ಇದೆ. ನಾನು ಬಳ್ಳಾರಿಗೆ ಬಂದು ಪಾಂಡುರಂಗ ಶೆಟ್ರು ಮನೇಲಿ ರಾತ್ರಿ 12 ಗಂಟೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ, ಸುಸ್ತಾಗಿಬಿಟ್ಟಿದೆ, ಟ್ರಕ್ ಹೋಗ್ತಾ ಇದೆ. ಫೋನ್ ಬಂತು ನನಗೆ, 1 ಗಂಟೆಗೆ ಫೋನ್ ಬಂತು. ಸ್ವಾಮೀಜಿ ಅಂದರು, ಜ್ಞಾಪಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಸೇವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದನ್ನು ಪೆಪರ್ಮೆಂಟೋ ಚಾಕ್ಲೇಟೋ ಅಥವಾ ಸತ್ಯನಾರಾಯಣ ಪ್ರಸಾದನೋ ಗಣಪತಿ ಪ್ರಸಾದ ಕೊಟ್ಟಂಗಲ್ಲ. ವಿ ಆರ್ ಅಕೌಂಟಬಲ್, ಅವರ್ ಸಿಸ್ಟಮ್ ಈಸ್ ದೇರ್. ಫೋನ್ ಬಂತು, ಏನು ಅಂದರೆ, ಸ್ವಾಮೀಜಿ ಈ 3 ಟ್ರಕ್ಕನ್ನು ಟೋಲ್ ಗೇಟಲ್ಲಿ ಬಿಡ್ತಿಲ್ಲ. ಟೋಲ್ ಗೇಟ್ನವ್ರಿಗೆ ಹೇಳಪ್ಪ, ಇದು ರಾಮಕೃಷ್ಣ ಸೇವಾಶ್ರಮದ್ದು, ಇನ್ಫೋಸಿಸ್ ಫೌಂಡೇಶನ್ದು, ಅಲ್ಲಿ ಪ್ರವಾಹಕ್ಕೆ ಹೋಗ್ತಾ ಇದೆ. ಏನು ಹೇಳಿದ್ರು ಬಿಡ್ತಿಲ್ಲ ಸ್ವಾಮೀಜಿ. ಹಿಂದುಗಡೆ 1 ಕಿಲೋಮೀಟ್ರ್ ಅಷ್ಟು ಲಾರಿ ನಿಂತುಬಿಟ್ಟಿದೆ, ಗಲಾಟೆ ಆಗ್ತಿದೆ ಸ್ವಾಮೀಜಿದು. ಫೋನ್ ಕೊಡೋವನಿಗೆ ಅಂದೆ. ಅವನು ಇಲ್ಲಯ್ಯ, ಅದರ ಆ ಕಡೆ ಬಾ ಮಾತಾಡೋಣ ಅಂತ ಹೇಳ್ತಾನೆ. ಬರಗಾಲದ ಕೆಲಸ, ಪ್ರವಾಹದ ಕೆಲಸಕ್ಕೆ ದುಡ್ಡು ಕೊಡಬೇಕಾಗ್ತದೆ. ಕೊನೆಗೆ ನಾನು ಹೇಳಿದೆ, ನೀನು ಬಿಡ್ತೀಯಾ ಅಥವಾ ನನ್ನ ಹತ್ರ ಒಂದು ಔಷಧಿ ಇದೆ ಎಂದೆ. ನಿಮ್ಗಳ ಜೊತೆ ಎಲ್ಲ ಸೇರಿ ಪೆದ್ದನು ಬುದ್ಧಿವಂತನಾಗ್ಬಿಡ್ತಾನೆ, ನಾನು ಬುದ್ಧಿವಂತನಾಗ್ಬಿಡ್ತೀನಿ. ನಾನು ಹೇಳಿದೆ, 3 ಜನ ಡ್ರೈವರ್ಗೆ ಮತ್ತು ಲಾರಿ ಲಾಕ್ ಮಾಡಿ ಅಲ್ಲಿಂದ ಎದ್ಬಿಡಿ ಮೇಲಕ್ಕೆ, ನೋಡೋಣ ಏನಾಗುತ್ತೋ ಅಂತ. ಕೂಗೋತಾ ಇದ್ದಾರೆ, ಲಾರಿಯವರೇ ಇಲ್ಲ. ಕೊನೆ ಅವನು ಕೈಕಾಲು ಹಿಡ್ಕೊಳ್ಳೋ ಸ್ಟೇಜಿಗೆ ಬಂತು. ದೆನ್ ಐ ಟೆಲಿಫೋನ್ ಟು DC, ದೆನ್ ದೇ ಅಲೌಡ್ ಅಸ್. ಹೇಳ್ತಾನಂತೆ, ಅಷ್ಟೋ ಇಷ್ಟು ಕೊಟ್ಬಿಟ್ಟು ಹೋಗ್ಬಾರ್ದಾ ಅಂತ ಹೇಳ್ತಾನೆ. ಟೋಲ್ ಗೇಟಲ್ಲಿ ಬರಗಾಲ ಮತ್ತು ಪ್ರವಾಹದ ಕೆಲಸಕ್ಕೆ ಇದು ಒಂದು ಎಕ್ಸಾಂಪಲ್ ಕೊಟ್ಟರೆ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟರೆ ನೀವು ಹೌಹಾರ್ತೀರಾ. ಅದು ಹೇಳ್ಬಿಡ್ತೀನಿ, ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಮಡ್ರಾಸಲ್ಲಿ ಸುನಾಮಿ ಬಂತು, ಟ್ರಕ್ ಗಟ್ಟಲೆ ಸಾಮಾನು ತೊಗೊಂಡೋಗ್ತಿದ್ವಿ. ಇಲ್ಲಿ ಕೂತಿದ್ದಾರೆ ನಾಗರಾಜಯ್ಯನವರು. ಟ್ರಕ್ ಗಟ್ಟಲೆ ಬಂದಿದೆ, ಕಾಂಚೀಪುರಂ ಹತ್ರ ನಮ್ಮ ಟ್ರಕ್ ಅಷ್ಟು ನಿಲ್ಲಿಸ್ಬಿಟ್ರು. ಯಾರು ಸರ್? MLA, ಲೋಕಲ್ MLA ನಿಲ್ಲಿಸಿದ್ರು. ಎನ್ನಪ್ಪ ಎನ್ನ ಸಮಾಚಾರ, ಎನ್ನ ಪಂಡ್ರೆ ನಾ ಮೇಡಮ್ ರಾಮಕೃಷ್ಣ ಮೇಡಮ್ ಇಲ್ಯಾ ಅಂತ ಅವ್ರವ್ರ ಚಾನಲಲ್ಲಿ ಮಾತಾಡಿದೆ. ಅವನು ಹೇಳ್ತಾನೆ, ರಾಮಕೃಷ್ಣ ಮಠ ಆಗಲಿ ಯಾವ ಮಠ ಆಗಲಿ ನನಗೆ ಹೇಳಬೇಡಿ, ಇದ್ರ ಮೇಲೆ ಜಯಲಲಿತನ ಫೋಟೋ ಅಂಟಿಸ್ಬಿಟ್ಟ ಮೇಲೆ ಒಳಗೆ ತೊಗೊಂಡೋಗಿ. 10,000 ಪ್ಯಾಕೆಟ್ ಇರಲಿ, ಜಯಲಲಿತನ ಫೋಟೋ ಅಂಟಿಸ್ಬೇಕು ಅದ್ರ ಮೇಲೆ ಅಂತ ಕಂಡೀಷನ್ ಆಗ್ತಾನೆ. ನೀವು ಅನ್ಕೋತೀರ ಸ್ವಾಮೀಜಿ ಅಲ್ಲೆಲ್ಲೋ ಸೇವೆ ಮಾಡ್ತಾರೆ, ನೋಡಿ ನನ್ನ ಕಷ್ಟ ಇಲ್ಲಿ ಅಂತ. ನಾನು ಶ್ರೀರಾಮಕೃಷ್ಣ ಪರಮಹಂಸರದ್ದು ಅಂಟಿಸ್ತೀನಿ ಬೇಕಾರೆ, ವಿವೇಕಾನಂದರದ್ದು ಇದ್ದೇ ಇದೆ. ಇವನು ಜಯಲಲಿತದ ಅಂಟಿಸು ಅಂತಾನೆ, ಬಿಡಲ್ಲ ಅಂತಾನೆ. MLA ಕರೆದ್ಬಿಟ್ಟು ಹೇಳ್ತಾನೆ, ಪಾರಪ್ಪ இந்த மாதிரி பண்ற சுவாமி இங்கே இருக்கான், ಅಮ್ಮದು ಫೋಟೋ ಹಂಗೆ ವರಾಂ ಅப்புறம் ನಾನು ಉಳ್ಳೆಪುಡಿ ಹೀಗೆ ಹೇಳ್ತಾನೆ. ಕೊನೆಗೆ ಅವನಿಗೆ ಈಗ ನಿಮ್ಗೆ ಬರುತ್ತೆ, ಫೋನ್ ಮಾಡಿ ಮಡ್ರಾಸಿನ DIGಗೆ ಫೋನ್ ಮಾಡಿದೆ. ಅವ್ರು ಫೋನ್ ತೊಗೊಂಡ್ರು. ಅವರು ಮಾತಾಡುವಾಗ ಅಂದ್ಕೊಂಡೆ ಕನ್ನಡದವರಲ್ಲೋ ಅಂತ, ಕನ್ನಡದವರು. ಆಮೇಲೆ ತಿಳ್ಕೊಂಡೆ ತುಮಕೂರಿನವರು. ಅವ್ರಿಗೆ ಹೇಳಿದೆ, ಇದೇನಪ್ಪ ಹೀಗಾಗ್ತಿದೆ ಅಂದರೆ, ಅವತ್ತಿಂದ ಇವತ್ತಿನವರೆಗೂ ನಾನು ಮಡ್ರಾಸಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ ನೀವೇನು ಬರೀ ಮಿನಿಸ್ಟ್ರಿಗೆ ಇಂಥದ್ದು ಎಸ್ಕಾಟ್ ಅನ್ಕೋತೀರಾ, ನಮಗೂ ಎಸ್ಕಾಟ್ ಕೊಡ್ತಾರೆ ಅವರು. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಜಯ ಇದೆ ಅನ್ನೋಕ್ಕೆ ಈ ಉದಾಹರಣೆಗಳು ಕೊಟ್ಟಿದ್ದೀನಿ. ವೈಶ್ಯ ಕೋಆಪರೇಟ್ ಬ್ಯಾಂಕ್ನವ್ರಿಗೆ ನಂದೊಂದು ವಿನಂತಿ ಏನಂದರೆ, ಮಕ್ಕಳಿಗೆ ಮುಖ್ಯವಾಗಿ, ಯುವಕರಿಗೆ ಮುಖ್ಯವಾಗಿ ಸಮ್ಮೇಳನಗಳನ್ನ, ಸಭೆಗಳನ್ನು ನಡೆಸಿ. ನನಗೆ ಹೇಳ್ತಾರೆ ಯುವಕರು, ನಮ್ಗೆ ಯಾರು ಹೇಳೋಲ್ಲ ಸ್ವಾಮೀಜಿ ದಿನ ಅಂತಾರೆ. ಆ ಹೇಳೋ ಥರ ಮಾಡಿಸಿ. ಮುಂದಿನ ಆರ್ಯವೈಶ್ಯ ಮಂಡಳಿಯ ಯುವಕರಿಗೆ ಈ ವಯಸ್ಸಾದವ್ರು ಕೂತಿದಾರಲ್ಲ ಇವರೆಲ್ಲ ಎಷ್ಟು ಕಷ್ಟಪಟ್ಟರು ಅನ್ನೋದು ಗೊತ್ತಾಗಲಿ ಅವ್ರಿಗೆ. ಹೋಗಿ ಸ್ವೈಪ್ ಮಾಡಿ ದುಡ್ಡು ತೊಗೊಳ್ಳೋದಲ್ಲ, ಹೋಗಿ ಫೋನ್ಪೇ ಮಾಡೋದಲ್ಲ. ಎಷ್ಟು ಕಷ್ಟಪಟ್ಟಿರ್ಬೋದು ಒಂದೊಂದು ಕವಡೆಗೆ ಅವರು. ಆ ಹಿರಿಯರ ಮಾತನ್ನು ಅವ್ರು ಕೇಳಿಸಿ, ಲೆಟ್ ದಮ್ ನೋ ದ ರಿಯಲ್ ಮೀನಿಂಗ್ ಆಫ್ ಲೈಫ್.
ದೇ ಥಿಂಕ್ ಲೈಫ್ ಈಸ್ ನಥಿಂಗ್ ಬಟ್ ಬ್ರಿಗೇಡ್ ರೋಡ್, ಎಮ್ ಜಿ ರೋಡ್ ಆ್ಯಂಡ್ ಗರುಡ ಮಾಲ್, ಓರಿಯಾನ್ ಮಾಲ್, ಅದೇ ಲೈಫ್ ಅನ್ಕೊಂಡ್ಬಿಟ್ಟಿದ್ದಾರೆ. ಗರುಡ ಓರಿಯನ್ ಮಾಲ್ ಅಲ್ಲ ಲೈಫು, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ಲೈಫು, ಗಣೇಶನ ದೇವಸ್ಥಾನಕ್ಕೆ ಹೋಗೋದು ಲೈಫು. ಐ ನೋ ಸಮ್ ಯಂಗ್ಸ್ಟರ್ಸ್ ಡಸಂಟ್ ಲೈಕ್ ದಿಸ್, ಬಟ್ ಇಟ್ ಈಸ್ ದಿ ಟ್ರೂ. ಸ್ವಾಮಿ ವಿವೇಕಾನಂದ ಸೇಸ್, ಇಫ್ ಯು ವಾಂಟ್ ಟು ಹ್ಯಾವ್ ಬ್ರೈಟ್ ಫ್ಯೂಚರ್, ಗೋ ಬ್ಯಾಕ್ ಟು ಹಿಸ್ಟ್ರಿ. ಯು ಗೋ ಬ್ಯಾಕ್ ಟು ಹಿಸ್ಟ್ರಿ. ತುಳಸಿ ಪೂಜೆ ಮಾಡಿ ಮನೆಯಲ್ಲಿ ಅಡುಗೆ ಮಾಡ್ತಿರ್ಲಿಲ್ಲ, ತುಳಸಿ ಪೂಜೆ ಮಾಡದೆ ಮನೆಯಲ್ಲಿ ಕಾರ್ಯಕ್ರಮಗಳಾಗ್ತಿರ್ಲಿಲ್ಲ. ನಾನು ಲಕ್ಷ್ಮೀ ಸ್ಟೀಲ್ಸ್ ಅಂತ ಇದೆ ಹೊಸಪೇಟೆಯಲ್ಲಿ, ಅವ್ರ ಮನೆಗೆ ಅವ್ರ ಮಧ್ಯಾಹ್ನ ಬನ್ನಿ ಸ್ವಾಮೀಜಿ ಪ್ರಸಾದ ತಗೊಳ್ಳಿ ಅಂದರು. ಭಾಳ ಒಳ್ಳೆ ನಿಷ್ಠಾವಂತ ಆರ್ಯವೈಶ್ಯ ರತ್ನ ಅವರು ಕೂತ್ಕೊಂಡಿದ್ರು. ನೋಡ್ತೀನಿ ಡೈನಿಂಗ್ ಹಾಲಲ್ಲಿ ಒಂದು 50 ಜನಕ್ಕೂ ಮೇಲೆ ಕೂತಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಅವರು ಇವ್ರು ಎಲ್ಲ ಅವರು ಫ್ಯಾಮಿಲಿಯವರೇ. ಯಜಮಾನರು ಬಂದು ಕೂತ್ಕೊಂಡು ಮಂತ್ರ ಹೇಳಿದ್ಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ರು. ಈಗ 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 ನೋಡಿ ಹೇಳ್ತೀನಿ, ಮೊಬೈಲ್ ನೋಡ್ತಿರ್ತಾರೆ. ಅವ್ರು ಊಟಕ್ಕೆ ಬಂದರು, ಆ ಟೇಬಲ್ ಮೇಲೆ ಇದೆ ತಗೊಳ್ಳಿ. ನಿಮ್ಮ ಅಜ್ಜಿಯವ್ರು ಬಂದರು, ಕೂತ್ಕೊಳ್ಳೋಕ್ಕೆ ಹೇಳಿ. ಮೊಬೈಲ್ ಅಲ್ಲ ರೀ, ಅಜ್ಜಿಯವರು ಭಾಳ ದಿವಸ ಆದಮೇಲೆ ಬಂದಿದ್ದಾರೆ, ಕೂತ್ಕೊಳ್ಳೋಕ್ಕೆ ಹೇಳಿ. ಅಜ್ಜಿಯವ್ರು ಹೊರಟೋದ್ರು, ಹೋಗಲಿ ಬಿಡಿ. ಹಾಗೆ ಆಗೋದು. ದೇ ಡೋಂಟ್ ವಾಂಟ್ ಟು ಸಿ ಹ್ಯೂಮನ್ ಬೀಯಿಂಗ್ಸ್. ನೀವು ಇದಕ್ಕೆ ನಾವು ಜೀವನ ನಡೆಸ್ತಿರೋದು. ಹಿಂದೆ ಜ್ಞಾಪಿಸ್ಕೊಳ್ಳಿ, ಸ್ಕೂಲಿಂದ ಬಂದಾಗ ಅಮ್ಮ ಕೈ ತುತ್ತು ಕೊಡೋಳು. ಯಾರು ಕೈ ತುತ್ತು ತಿಂದಿದ್ದೀರಾ ಅವ್ರಿಗೆ ಗೊತ್ತೋದು ಅಮೃತ. ಅವ್ರಿಗೆ ಗೊತ್ತು ಯಾವ ಮಗುಗೆ ಎಷ್ಟು ಕೊಡಬೇಕು ಅಂತ. ತೋರಿಸಿ ಆ ಅಮೃತವನ್ನು. ಹಿಲ್ಟನ್ನಲ್ಲಿ ಹೋದ್ರೂ ಸಿಗಲ್ಲ, ನೀವು ಚಾಟ್ಸ್ ಅಂಗಡಿಗೆ ಹೋದ್ರೂ ಸಿಗಲ್ಲ. ಅಮ್ಮ ಕೈ ತುತ್ತು ಕೊಡೋಳು, ತಗೋ ಮಗು ಅಂತ. ಆ ರುಚಿ ಬರ್ಬೇಕ್ರಿ. ಅದಕ್ಕೆ ಯೂತ್ ಕಾನ್ಫರೆನ್ಸ್ಗಳು ಜಾಸ್ತಿ ಮಾಡಿಸಿ, ಹೆಂಗಸರಿಗೆ ಗಂಡಸರಿಗೆಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಇಂಟ್ರೊಡ್ಯೂಸ್ ಮಾಡಿಸಿ. ನಾನು ಕಂಪ್ಯೂಟ್ರ್ ಬೇಡ ಅಂತ ಹೇಳಲ್ಲ, ನಾನು ನನಗೂ ಬರುತ್ತೆ ಕಂಪ್ಯೂಟ್ರ್, ನಾನು ಪ್ರೋಗ್ರಾಮಿಂಗ್ ಮಾಡ್ತೀನಿ, ಐ ನೋ ಎವ್ರಿಥಿಂಗ್. ಬಟ್ ಐ ಸೇ, ಅನ್ಲೆಸ್ ಯು ಹ್ಯಾವ್ ದಿ ಪವರ್ ಹಿಯರ್, ಯು ಕೆನಾಟ್ ಗೆಟ್ ಎನಿಥಿಂಗ್. ಹೇಗೆ ಕಂಪ್ಯೂಟ್ರಿಗೆ ಚಾರ್ಜ್ ಇಲ್ವೋ ಹಾಗೆ ದೇಹಕ್ಕೆ ಚಾರ್ಜ್ ಆಗಬೇಕು, ಮನಸ್ಸಿಗೆ ಚಾರ್ಜ್ ಆಗಬೇಕು. ಅದೇ ಕನ್ನಿಕಾ ಪರಮೇಶ್ವರಿಯ ಮಂತ್ರ, ಪ್ರಾರ್ಥನೆ, ಪೂಜೆ. ಆ ದೇವಿಯ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತಿದೆಯಲ್ಲ, ಅದು ಮುಖ್ಯ ಅಂತ ಹೇಳ್ತೀನಿ. ಕೆಲವು ಯಂಗ್ಸ್ಟರ್ಸ್ಗೆ ನನ್ನ ಮಾತು ಇಷ್ಟ ಆಗಲಿಲ್ಲ ಆಗ ಅನಿಸುತ್ತೆ, ಆದರೆ ಟ್ರುತ್ ಈಸ್ ಟ್ರುತ್. ಐ ಕಾಂಟ್ ಚೇಂಜ್ ದ ಟ್ರುತ್. ಯು ಮೇ ಬಿ ಸಮ್ ಬಾಲ್ಡ್ವಿನ್, ಆವಿನ್, ಈವಿನ್, ಯುವಿನ್ ಎಲ್ಲ ಇರ್ಬೋದು, ಆದರೆ ಹಾರ್ಟ್ ಈಸ್ ಒನ್. ಆ ತಾಯಂದಿರು, ಆ ತಂದೆಯರು ಎಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರಿಗೆ ನಾವು ಇವತ್ತು ಗೌರವಿಸ್ತೀವಲ್ಲ, ಅವರೇ ನಮಗೆ ದೇವರು. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಟೆಲ್ ಯು ದಿ ಫ್ರ್ಯಾಂಕ್ಲಿ ವಾಟ್ ಈಸ್ ವಾಟ್ ಅಂತ. ಥ್ಯಾಂಕ್ ಯು ವೆರಿ ಮಚ್. ಪರಮ ಪೂಜ್ಯ ಜಪಾನಂದ ಮಹಾರಾಜರವರ ಆಶೀರ್ವಚನವನ್ನು ನೀವೆಲ್ಲರೂ ಕೂಡ ಆಲಿಸಿದ್ವಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ಬದುಕನ್ನು ಹೇಗೆ ಸಂಪನ್ನಗೊಳಿಸಬೇಕು, ಬದುಕಿಗೆ ಯಾವ ಯಾವ ಮೌಲ್ಯಗಳು ಮುಖ್ಯ ಅನ್ನುವಂತಹ ವಿಷಯವನ್ನು ಬಹಳ ಬಹಳ ಚೆನ್ನಾಗಿ ನಮ್ಮಲ್ಲಿ ಅರಿವು ಮೂಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ನದಿಯಲ್ಲಿ ತೇಲೋದಕ್ಕೆ ಬೆಂಡಿನ ಒಂದು ಸಣ್ಣ ಪಿಂಡೆ ಆದರೂ ಸಾಕಂತೆ. ಹಾಗೆ ಈ ಸಂಸಾರ ಸಾಗರದಲ್ಲಿ ನಾವು ತೇಲ್ಬೇಕಾದ್ರೆ ಬೃಹತ್ ಗ್ರಂಥಗಳೇ ಬೇಕು ಅಂತೇನಿಲ್ಲ, ಅರ್ಥಗರ್ಭಿತವಾದಂತಹ ಇಂತಹ ಪರಮ ಪೂಜ್ಯರ ಮಹಾತ್ಮರ ಒಂದು ನುಡಿಯೂ ಸಾಕು ನಮ್ಮ ಬದುಕಿಗೆ ಬಣ್ಣ ಕಟ್ಟುತ್ತೆ, ಜೀವಕ್ಕೆ ಕಳೆ ಬರುತ್ತೆ, ನೆಲ ಕಚ್ಚಿದ ಮನಸ್ಸು ಸುವಿಶಾಲವಾಗಿ ಆಕಾಶದೆತ್ತರಕ್ಕೆ ಹಾರುತ್ತೆ ಅಂತ ನಮ್ಮ ಸೌಭಾಗ್ಯ. ಪರಮ ಪೂಜ್ಯ ಮಹಾರಾಜ್ ಜಪಾನಂದ ಸ್ವಾಮೀಜಿಯವರು ಬಂದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅಮೃತ ಘಳಿಗೆಯಲ್ಲಿ ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ವೈಶ್ಯ ಕೋಆಪರೇಟಿವ್ ಬ್ಯಾಂಕಿನ ಪರವಾಗಿ ಅಧ್ಯಕ್ಷರಾದಂತಹ ಶ್ರೀಯುತ ಗೋವಿಂದರಾಜುರವರು ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಮಮೂರ್ತಿಯವರು
ಭಕ್ತಿಯನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸಭಿಕರೆಲ್ಲರಿಂದಲೂ ಕೂಡ ಜೋರಾದ ಕರತಾಡನದೊಂದಿಗೆ ಸ್ವಾಮೀಜಿಯವರಿಗೆ ಭಕ್ತಿಯನ್ನು ಸಮರ್ಪಿಸೋಣ. ಧರ್ಮನಿಷ್ಠೆ ಬದುಕಿಗೆ ಬೇಕಾಗಿರುವಂತಹ ಒಂದು ಅತ್ಯಮೂಲ್ಯ ಮೌಲ್ಯ. ಅದಕ್ಕೆ ಹೇಳ್ತಾರೆ ನೋಡಿ, ಅರಸನಾದೊಡೆ ಅರಮನೆ ಕಟ್ಟುವ ಚಿಂತೆ, ಮಂತ್ರಿಯಾದೊಡೆ ಸೈನ್ಯ ಕಟ್ಟುವ ಚಿಂತೆ. ಆದರೆ ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ, ಇಂತಹ ಮಹಾತ್ಮರುಗಳಿಗೆ ಮನಸ್ಸುಗಳನ್ನು ಕಟ್ಟುವಂತಹ ಚಿಂತೆ. ಇಂತಹ ಸತ್ ಚಿಂತನೆಯೊಂದಿಗೆ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ಮಾಡಿದಂತಹ ಸ್ವಾಮೀಜಿ ಜಪಾನಂದ ಮಹಾರಾಜರವರಿಗೆ ಹೃತ್ಪೂರ್ವಕ ನಮನಗಳನ್ನು, ಪ್ರಣಾಮಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರಿಗೆ ಗೌರವವನ್ನು ಸಮರ್ಪಿಸೋಣ. ಈಗ